ಬಹಳ ಮನವಿ ಪತ್ರಗಳದು ಒಂದು ಪಟ್ಟಿ 4-5 ಪೇಜ್ ಕೊಟ್ಬಿಟ್ಟಿದೆ. ಈಗ ನಿನ್ನ ಮನವಿ ಅದ್ರಾಗ ಒಂದನ್ನ ವಾಲ್ಮೀಕಿ ಭವನದೊಂದು ಮಾಡ್ತೀನಿ, ಉಳಿದದ್ದು ನಿನ್ನ ಹೇಳಿರ್ತಕ್ಕಂಥ ಏನೇ ಆಗ್ಬೇಕಾಗಿದ್ರು ಅವೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭಾಗದಾಗ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು, ಮುಖ್ಯಮಂತ್ರಿಗಳಾಗಿಲ್ಲ. ಸತೀಶ್ ಅಣ್ಣವ್ರು ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ, ಅದ್ರಾಗೇನಿಲ್ಲ. ವೈಯಕ್ತಿಕವಾಗಿ ಸರ್ ನೀವು ಏನಾದ್ರು ಆಗ್ಬೇಕಾಗಿತ್ತಂದ್ರೆ 28-29 ಒಳಗೆ ಆಗಿಬಿಡ್ಬೇಕು ದಯಮಾಡಿ. ಯಾಕಂತಂದ್ರೆ ಸರ್ ತಮ್ಮ ಸರಳತೆಯನ್ನ ವಿಧಾನಸೌಧೆಯಲ್ಲಿ ನಾನು ನೋಡಿದೆ. ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ. ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ. ಗುರುಮಿಟ್ಕಲ್ಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು. ಅಂದ್ರೆ ಅವ್ರ ಸರಳತೆ ಎಷ್ಟು ಅಂತ ಒಂದು ಉದಾಹರಣೆ ಕೊಟ್ಟರು, ನನ್ನ ಮಾತಿಗೆ ವಿರಾಮ ಕೊಟ್ಟು ಆಯ್ತು ಶರಣಗೌಡ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಮೊದಲನೇ ಸಲ ಅವರಿಗೆ ಮಂತ್ರಿ ಆದಾಗ ವಿಶ್ ಮಾಡಕ್ಕೆ ಮನೆಗೆ ಹೋಗಿದ್ದೆ. ಅವ್ರು ಹೇಳಿದ್ರು, ಶರಣಗೌಡ ನೀನ್ JDS ಶಾಸಕ, ಕಾಂಗ್ರೆಸ್ ಬಿಜೆಪಿ ಎಂಬುದಿಲ್ಲ. ಯಾಕಂದ್ರೆ ರಸ್ತೆ ಮೇಲೆ ಕಾಂಗ್ರೆಸ್ ದವರು ತಿರುಗ್ತಾರ, ಬಿಜೆಪಿ ದವರು ತಿರುಗ್ತಾರ, JDS ದವರು ತಿರುಗ್ತಾರ. ನಿನ್ಗೇನ್ ಬೇಕೆಲ್ಲ ಮಾಡಿ ಕೊಡ್ತೀನಿ, ಒಳ್ಳೆ ಕೆಲಸ ಮಾಡ್ರಿ ಅಂತ ಕಾಫಿ ಕುಡಿಸಿ ಕಳಿಸಿರ್ತಕ್ಕಂಥ ನಾಯಕ. ಯಾಕಂದ್ರೆ ಇವತ್ತು ಅನೇಕ ಜನ ಶಾಸಕರು ನಮ್ ಫೋನೇ ಎತ್ತಂಗಿಲ್ಲ, ಅನೇಕ ಜನ ಶಾಸಕರು ನಮಗೆ ಮಾತಾಡ್ಸಂಗಿಲ್ಲ ಅಂತದ್ರಾಗ ಎಲ್ಲೋ ಬೆಳಗಾವಿದಾಗ ಇರ್ತಕ್ಕಂಥ ಸಚಿವರು ಇವತ್ತು ಗುರುಮಿಟ್ಕಲ್ನಾಗ ನನ್ನ ಒಂದು ಮನವಿಗೆ ಅಂತಂದ್ರೆ ನೀವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾಗಕ್ಕೆ ಏನಾನ ಅನುಕೂಲ ಆಗ್ತದ, ಉತ್ತರ ಕರ್ನಾಟಕಕ್ಕ ಕಲ್ಯಾಣ ಕರ್ನಾಟಕ ಅನುಕೂಲ ಆಗ್ಬೇಕಾಗಿತ್ತಂದ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಂಬ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಹಳ ಮನವಿ ಪತ್ರಗಳದು ಒಂದು ಪಟ್ಟಿ 4-5 ಪೇಜ್ ಕೊಟ್ಬಿಟ್ಟಿದೆ. ಈಗ ನಿನ್ನ ಮನವಿ ಅದ್ರಾಗ ಒಂದನ್ನ ವಾಲ್ಮೀಕಿ ಭವನದೊಂದು ಮಾಡ್ತೀನಿ, ಉಳಿದದ್ದು ನಿನ್ನ ಹೇಳಿರ್ತಕ್ಕಂಥ ಏನೇ ಆಗ್ಬೇಕಾಗಿದ್ರು ಅವೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭಾಗದಾಗ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು, ಮುಖ್ಯಮಂತ್ರಿಗಳಾಗಿಲ್ಲ. ಸತೀಶ್ ಅಣ್ಣವ್ರು ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ, ಅದ್ರಾಗೇನಿಲ್ಲ. ವೈಯಕ್ತಿಕವಾಗಿ ಸರ್ ನೀವು ಏನಾದ್ರು ಆಗ್ಬೇಕಾಗಿತ್ತಂದ್ರೆ 28-29 ಒಳಗೆ ಆಗಿಬಿಡ್ಬೇಕು ದಯಮಾಡಿ. ಯಾಕಂತಂದ್ರೆ ಸರ್ ತಮ್ಮ ಸರಳತೆಯನ್ನ ವಿಧಾನಸೌಧೆಯಲ್ಲಿ ನಾನು ನೋಡಿದೆ. ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ. ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ. ಗುರುಮಿಟ್ಕಲ್ಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು. ಅಂದ್ರೆ ಅವ್ರ ಸರಳತೆ ಎಷ್ಟು ಅಂತ ಒಂದು ಉದಾಹರಣೆ ಕೊಟ್ಟರು, ನನ್ನ ಮಾತಿಗೆ ವಿರಾಮ ಕೊಟ್ಟು ಆಯ್ತು ಶರಣಗೌಡ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಮೊದಲನೇ ಸಲ ಅವರಿಗೆ ಮಂತ್ರಿ ಆದಾಗ ವಿಶ್ ಮಾಡಕ್ಕೆ ಮನೆಗೆ ಹೋಗಿದ್ದೆ. ಅವ್ರು ಹೇಳಿದ್ರು, ಶರಣಗೌಡ ನೀನ್ JDS ಶಾಸಕ, ಕಾಂಗ್ರೆಸ್ ಬಿಜೆಪಿ ಎಂಬುದಿಲ್ಲ. ಯಾಕಂದ್ರೆ ರಸ್ತೆ ಮೇಲೆ ಕಾಂಗ್ರೆಸ್ ದವರು ತಿರುಗ್ತಾರ, ಬಿಜೆಪಿ ದವರು ತಿರುಗ್ತಾರ, JDS ದವರು ತಿರುಗ್ತಾರ. ನಿನ್ಗೇನ್ ಬೇಕೆಲ್ಲ ಮಾಡಿ ಕೊಡ್ತೀನಿ, ಒಳ್ಳೆ ಕೆಲಸ ಮಾಡ್ರಿ ಅಂತ ಕಾಫಿ ಕುಡಿಸಿ ಕಳಿಸಿರ್ತಕ್ಕಂಥ ನಾಯಕ. ಯಾಕಂದ್ರೆ ಇವತ್ತು ಅನೇಕ ಜನ ಶಾಸಕರು ನಮ್ ಫೋನೇ ಎತ್ತಂಗಿಲ್ಲ, ಅನೇಕ ಜನ ಶಾಸಕರು ನಮಗೆ ಮಾತಾಡ್ಸಂಗಿಲ್ಲ ಅಂತದ್ರಾಗ ಎಲ್ಲೋ ಬೆಳಗಾವಿದಾಗ ಇರ್ತಕ್ಕಂಥ ಸಚಿವರು ಇವತ್ತು ಗುರುಮಿಟ್ಕಲ್ನಾಗ ನನ್ನ ಒಂದು ಮನವಿಗೆ ಅಂತಂದ್ರೆ ನೀವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾಗಕ್ಕೆ ಏನಾನ ಅನುಕೂಲ ಆಗ್ತದ, ಉತ್ತರ ಕರ್ನಾಟಕಕ್ಕ ಕಲ್ಯಾಣ ಕರ್ನಾಟಕ ಅನುಕೂಲ ಆಗ್ಬೇಕಾಗಿತ್ತಂದ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಂಬ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಹಳ ಮನವಿ ಪತ್ರಗಳದು ಒಂದು ಪಟ್ಟಿ 4-5 ಪೇಜ್ ಕೊಟ್ಬಿಟ್ಟಿದೆ. ಈಗ ನಿನ್ನ ಮನವಿ ಅದ್ರಾಗ ಒಂದನ್ನ ವಾಲ್ಮೀಕಿ ಭವನದೊಂದು ಮಾಡ್ತೀನಿ, ಉಳಿದದ್ದು ನಿನ್ನ ಹೇಳಿರ್ತಕ್ಕಂಥ ಏನೇ ಆಗ್ಬೇಕಾಗಿದ್ರು ಅವೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭಾಗದಾಗ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು, ಮುಖ್ಯಮಂತ್ರಿಗಳಾಗಿಲ್ಲ. ಸತೀಶ್ ಅಣ್ಣವ್ರು ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ, ಅದ್ರಾಗೇನಿಲ್ಲ. ವೈಯಕ್ತಿಕವಾಗಿ ಸರ್ ನೀವು ಏನಾದ್ರು ಆಗ್ಬೇಕಾಗಿತ್ತಂದ್ರೆ 28-29 ಒಳಗೆ ಆಗಿಬಿಡ್ಬೇಕು ದಯಮಾಡಿ. ಯಾಕಂತಂದ್ರೆ ಸರ್ ತಮ್ಮ ಸರಳತೆಯನ್ನ ವಿಧಾನಸೌಧೆಯಲ್ಲಿ ನಾನು ನೋಡಿದೆ. ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ. ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ. ಗುರುಮಿಟ್ಕಲ್ಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು. ಅಂದ್ರೆ ಅವ್ರ ಸರಳತೆ ಎಷ್ಟು ಅಂತ ಒಂದು ಉದಾಹರಣೆ ಕೊಟ್ಟರು, ನನ್ನ ಮಾತಿಗೆ ವಿರಾಮ ಕೊಟ್ಟು ಆಯ್ತು ಶರಣಗೌಡ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಮೊದಲನೇ ಸಲ ಅವರಿಗೆ ಮಂತ್ರಿ ಆದಾಗ ವಿಶ್ ಮಾಡಕ್ಕೆ ಮನೆಗೆ ಹೋಗಿದ್ದೆ.
ಅವ್ರು ಹೇಳಿದ್ರು, ಶರಣಗೌಡ ನೀನ್ JDS ಶಾಸಕ, ಕಾಂಗ್ರೆಸ್ ಬಿಜೆಪಿ ಎಂಬುದಿಲ್ಲ, ಯಾಕಂದ್ರೆ ರಸ್ತೆ ಮೇಲೆ ಕಾಂಗ್ರೆಸ್ ದವರು ತಿರುಗ್ತಾರ, ಬಿಜೆಪಿ ದವರು ತಿರುಗ್ತಾರ, JDS ದವರು ತಿರುಗ್ತಾರ, ನಿನ್ಗೇನ್ ಬೇಕೆಲ್ಲ ಮಾಡಿ ಕೊಡ್ತೀನಿ, ಒಳ್ಳೆ ಕೆಲಸ ಮಾಡ್ರಿ ಅಂತ ಕಾಫಿ ಕುಡಿಸಿ ಕಳಿಸಿರ್ತಕ್ಕಂಥ ನಾಯಕ. ಯಾಕಂದ್ರೆ ಇವತ್ತು ಅನೇಕ ಜನ ಶಾಸಕರು ನಮ್ ಫೋನೇ ಎತ್ತಂಗಿಲ್ಲ, ಅನೇಕ ಜನ ಶಾಸಕರು ನಮಗೆ ಮಾತೇ ಆಡ್ಸಂಗಿಲ್ಲ ಅಂತಂದ್ರಾಗ ಎಲ್ಲೋ ಬೆಳಗಾವಿದಾಗ ಇರ್ತಕ್ಕಂಥ ಸಚಿವರು ಇವತ್ತು ಗುರುಮಿಟ್ಕಲ್ನಾಗ ನನ್ನ ಒಂದು ಮನವಿಗೆ ಅಂತಂದ್ರೆ ನೀವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾಗಕ್ಕೆ ಏನಾನ ಅನುಕೂಲ ಆಗ್ತದ, ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕ ಅನುಕೂಲ ಆಗ್ಬೇಕಾಗಿತ್ತಂದ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಂಬ ನನ್ನ ವೈಯಕ್ತಿಕ ಅಭಿಪ್ರಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.